ಜಾಮೀನು ಪಡೆದು ಜೈಲಿನಿಂದ ಹೊರಬಂದು ದೇವೇಗೌಡರ ನಿವಾಸಕ್ಕೆ ಬಂದಿರುವಂತಹ ರೇವಣ್ಣ ತಂದೆ ತಾಯಿ ಎದುರು ಕಣ್ಣೀರು ಹಾಕಿದ್ದಾರೆ. ದೇವೇಗೌಡರನ್ನ ಕಂಡು ಭಾವುಕರಾದರು ರೇವಣ್ಣ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ತಂದೆ ತಾಯಿ ಆಶೀರ್ವಾದ ಪಡೆದ್ರು, ಕಣ್ಣೀರು ಹಾಕಿದ್ದಾರೆ ರೇವಣ್ಣ. ಎಸ್, ನಮ್ಮ ಪ್ರತಿನಿಧಿ ರಮೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, 11 ದಿನಗಳ ಕಾಲ SIT ಕಸ್ಟಡಿ, ಜೈಲ್ವಾಸ ಇದೆಲ್ಲವನ್ನ ಮುಗಿಸಿ ಈಗ ವಾಪಸ್ ಎಲ್ಲಿ ಬಂಧನಕ್ಕೊಳಗಾಗಿದ್ರೋ ಅಲ್ಲಿಗೆ ವಾಪಸ್ ಬಂದಿದ್ದಾರೆ ಎಚ್.ಡಿ. ರೇವಣ್ಣ ದೇವೇಗೌಡರ ನಿವಾಸಕ್ಕೆ. ಇವತ್ತು ಅಲ್ಲೇ ತಂಗಿರ್ತಾರ, ಜೊತೆಗೆ ಮುಂದೆ ಕಾನೂನು ಹೋರಾಟ ಕೂಡ ಬಹಳ ದೊಡ್ಡದಿದೆ. ಯಾಕಂದ್ರೆ ಕೇವಲ ಈಗ ಸಿಕ್ಕಿರೋದು ಜಾಮೀನು, ಪ್ರಕರಣ ಇನ್ನೂ ಹಾಗೇ ಇದೆ. ಹಾಗಾಗಿ ಮುಂದಿನ ಹೆಜ್ಜೆ ಕೂಡ ಕುತೂಹಲ ಮೂಡಿಸುತ್ತೆ. ಆ ರೀತಿಯ ಚರ್ಚೆಗಳು ನಡೀತಾ ಇದೆಯಾ ಈಗ ದೇವೇಗೌಡರ ನಿವಾಸದಲ್ಲಿ ಅಂತ? ಖಂಡಿತ ಪ್ರತಿಮಾ, ಅಂದರೆ ಇದೇ 10 ದಿನಗಳಂದ್ರೆ 4ನೇ ತಾರೀಕು ರೇವಣ್ಣ ಅವರು ದೇವೇಗೌಡರ ನಿವಾಸದಲ್ಲೇ SIT ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು. 4 ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿ, 6 ದಿನಗಳ ಕಾಲ ಜೈಲಿನಲ್ಲಿ ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇದ್ದು ಇವತ್ತು ಸೆಷನ್ ಕೋರ್ಟ್ನ ಆದೇಶದ ಮೇಲೆಗೆ ಬಿಡುಗಡೆಯಾಗಿ ಬಂದಿದ್ದಾರೆ. ಈಗ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಬಂದಿರುವಂಥದ್ದು. ಯಾವಾಗ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ವಾಪಸ್ ರಿಲೀಸ್ ಆಗಿ ಬಂದಿದ್ದಾರೆ ಅನ್ನುವಂಥ ವಿಷಯ ಮಾಧ್ಯಮಗಳಿಗೆ ಗೊತ್ತಾದ ತಕ್ಷಣ ಅವರ ಕುಟುಂಬದ ಆಪ್ತರು ಮತ್ತೆ ಅವರ ಹಿಂಬಾಲಕರು, ಸಂಬಂಧಿಕರು, ಅವರ ಹಿತೈಷಿಗಳೆಲ್ಲರೂ ಕೂಡ ಈಗಾಗಲೇ ರೇವಣ್ಣ ಅವರ ನಿವಾಸಕ್ಕೆ ಬಂದಿದ್ದಾರೆ. ರೇವಣ್ಣ ಅವ್ರನ್ನ ನೋಡಬೇಕು, ಅವ್ರಿಗೆ ಒಂದಷ್ಟು ಸಾಂತ್ವನದ ಮಾತುಗಳನ್ನು ಹೇಳಬೇಕು, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಅವ್ರಿಗೆ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರಿಗೆ ಬಂದಿರುವಂಥದ್ದು. ರೇವಣ್ಣ ಅವರು ನೇರವಾಗಿ ಮನೆಯ ಒಳಗಡೆ ಹೋದಂಥವರು ಅವರ ತಾಯಿ, ತಂದೆ ಚೆನ್ನಮ್ಮ ಮತ್ತೆ ದೇವೇಗೌಡರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಅವರ ಬಳಿ ಒಂದಷ್ಟು ಕಣ್ಣೀರು ಹಾಕುವ ಮೂಲಕ ಭಾವನಾತ್ಮಕವಾಗಿ ತನಗಾದಂಥ ನೋವು, ಯಾತನೆ, ಕಳೆದ 10 ದಿನಗಳ ಕಾಲ ಪೊಲೀಸರ ವಶದಲ್ಲಿದ್ದಾಗ, ಜೈಲಿನಲ್ಲಿದ್ದಾಗ ಅವರು ಅನುಭವಿಸಿದಂಥ ಯಾತನೆಗಳು ಮತ್ತೆ ತಮಗೆ ಆದಂಥ ನೋವಿನ ಬಗ್ಗೆ ತಂದೆ ತಾಯಿ ಜೊತೆ ಮಾತಾಡ್ತಾರೆ. ಸಹೋದರ ಕುಮಾರಸ್ವಾಮಿ ಕೂಡ ಇರುವಂತಹದ್ದು ಮತ್ತೆ ಇಡೀ ಕುಟುಂಬದ ಸದಸ್ಯರು ಇರುವಂತದ್ದು, ಅವ್ರ ಜೊತೆ ಮಾತನಾಡ್ತಿದ್ದಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ತಮಗಾದಂಥ ನೋವಿನ ಬಗ್ಗೆ ಹೇಳ್ಕೊಳ್ಳುವಂಥದ್ರ ಜೊತೆಗೆ ಮುಂದೆ ಏನು ಮಾಡಬೇಕು ಕಾನೂನಾತ್ಮಕವಾಗಿ ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಜಾಮೀನು ಕೋರಿದಂಥ ಸಂದರ್ಭದಲ್ಲಿ ಈ ಒಂದು ಕೇಸ್ನಲ್ಲಿ ಏನಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ಈಗಾಗಲೇ ತರುವ ಮೂಲಕ ಜಾಮೀನನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಆದರೆ ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿ ಈ ಕೇಸ್ಗಳನ್ನ ಎದುರಿಸಬೇಕು ಅನ್ನುವಂಥದ್ದು, ವಿಶೇಷವಾಗಿ ಪ್ರಜ್ವಲ್ ಮೇಲೆ ಒಂದಷ್ಟು ಆರೋಪಗಳಿರುವಂತಹದ್ದು, ಅದು ಒಂದು ಕಡೆ ಆದರೆ ಪ್ರಮುಖವಾಗಿ ಎಚ್.ಡಿ. ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸ್ ಹಾಕುವಂಥದ್ದು, ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು. ಯಾಕೆಂದ್ರೆ ಸಾಕಷ್ಟು ವರ್ಷಗಳ ಕಾಲ, ದಶಕಗಳ ರಾಜಕೀಯವಾದಂಥ ಹಿನ್ನೆಲೆ ಇರುವಂತಹ ಈ ಒಂದು ಕುಟುಂಬದ ಮೇಲೆ ಈ ರೀತಿಯ ಆರೋಪಗಳು ಬಂದಂತಿರಲಿಲ್ಲ. ಅಂದ್ರೆ ಈ ಹಿಂದೆ ಹಲವು ಭ್ರಷ್ಟಾಚಾರದ ಆರೋಪ ಅಥವಾ ಅಧಿಕಾರ ದುರ್ಬಳಕೆ, ಬೇರೆ ಬೇರೆ ಆರೋಪಗಳಿದ್ರೂ ಕೂಡ ಈ ರೀತಿಯಾದ ಗಂಭೀರವಾದಂತಹ ಆರೋಪಗಳಿರಲಿಲ್ಲ. ಸೊ ಹಾಗಾಗಿ ಇಂಥ ಒಂದು ಗಂಭೀರವಾದ ಆರೋಪ ಬಂದ ಸಂದರ್ಭದಲ್ಲಿ ಇದನ್ನ ಇಡೀ ಕುಟುಂಬ ಒಟ್ಟಾಗಿ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ರೇವಣ್ಣ ಅವರು ಒಟ್ಟಿಗೆ ಇದ್ದೇನೆ ಅನ್ನುವಂಥದ್ದನ್ನ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಅವರು ದೇವೇಗೌಡರ ಮನೆಗೆ ಬರ್ತಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಬಂದು ತನ್ನ ಸಹೋದರ ರೇವಣ್ಣ ಅವ್ರ ಜೊತೆ ಮಾತನಾಡ್ತಾ ಇರುವಂತದ್ದು. ಈ ಮೂಲಕ ಎಲ್ಲ ಒಂದ್ ಕಡೆ ಇಡೀ ಕುಟುಂಬ ಈ ಒಂದು ಆರೋಪಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಿದೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಅದು ಒಂದಷ್ಟು ಚರ್ಚೆಗಳಾದ್ರೂ ಕೂಡ ಎಲ್ಲ ಒಂದ್ ಕಡೆ ರೇವಣ್ಣ ಅವರ ವಿರುದ್ಧ ಆಗಿರುವಂತಹ ಪ್ರಕರಣಗಳಾಗಲಿ ಅಥವಾ ಅವರ ಮಗ ಪ್ರಜ್ವಲ್ ಮೇಲೆ ಆಗಿರುವಂತಹ ಒಂದಷ್ಟು ಪ್ರಕರಣಗಳು ಎಲ್ಲ ಒಂದ್ ಕಡೆ ತಮ್ಮನ್ನ, ತಮ್ಮ ಕುಟುಂಬವನ್ನ, ತಮ್ಮ ಪಕ್ಷವನ್ನ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದು. ಮತ್ತೆ ಆ ಒಂದು ಟಾರ್ಗೆಟ್ ಮಾಡೋದ್ರ ವಿರುದ್ಧ ನಾವು ಹೇಗೆ ಇದನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಪುತ್ರ ಅಂದ್ರೆ ಯಾರ ಮಗ ಆದ್ರೂ ಜೈಲಿಗೆ ಹೋಗಿ ಬರ್ತಾರೆ ಅನ್ನುವಂಥದ್ದು ಸಂದರ್ಭದಲ್ಲಿ ಇಡೀ ಅಂದ್ರೆ ಅವರ ಕುಟುಂಬ, ತಂದೆ ತಾಯಿಗಳು ಒಂದಷ್ಟು ಭಾವುಕರಾಗ್ತಾರೆ ಅನ್ನುವಂಥದ್ದು. ಮತ್ತೆ ಆ ಸಂದರ್ಭದಲ್ಲಿ ಕೂಡ ತಂದೆ ತಾಯಿ ಕೂಡ ಎಲ್ಲೊಂದ್ ಕಡೆ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸಗಳಾಗ್ತಾ ಇದೆ. ಇದನ್ನ ನಾವು ಇದ್ದೇವೆ, ಏನ್ ತಲೆ ಕೆಡಿಸ್ಕೊಳ್ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಒಂದು ಮಾತುಕತೆ ಆಗುವ ಮೂಲಕ ಮುಂದೆ ಏನು ಮಾಡಬೇಕು, ಯಾವ ರೀತಿ ಈ ಒಂದು ಸಂಕಷ್ಟದ ಸುಳಿಯಿಂದ ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಅದರಲ್ಲಿ ವಿಶೇಷವಾಗಿ ಕಾನೂನಾತ್ಮಕವಾಗಿ ಜಾಮೀನು ಸಿಕ್ಕಾಯ್ತು. ಸೊ ರೇವಣ್ಣ ಅವರು ಸದ್ಯಕ್ಕೆ ದಾಖಲಾಗಿರುವಂತಹ 2 ಪ್ರಕರಣಗಳಲ್ಲಿ ಒಂದು ನಾನ್ ಬೇಲೆಬಲ್ ಸೆಕ್ಷನ್ಸ್ ಇದೆ, ಅದರಲ್ಲಿ ಮತ್ತೆ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿಲ್ಲ. ಒಂದು ಕೇಸಲ್ಲಿ ಈಗಾಗಲೇ ಬೇಲ್ ಪಡೆದು ಹೊರಗಡೆ ಬಂದಿದ್ದಾರೆ. ಸೊ ಇದಾದ ನಂತರ ಹೇಗೆ ಎದುರಿಸಬೇಕು, ಅದರಲ್ಲಿ ಕೂಡ ಈ ಒಂದು ಕುಟುಂಬದ ಮೊಮ್ಮಗ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣವನ್ನು ಕೂಡ ನಾವು ಹೇಗೆ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಸೊ ಈ ಪ್ರಕರಣದಿಂದ ಎಲ್ಲ ಒಂದ್ ಕಡೆ ಇಡೀ ಕುಟುಂಬ ಹೊರಗಡೆ ಸಾರ್ವಜನಿಕವಾಗಿ ಒಂದಷ್ಟು ತಲೆ ತಗ್ಗಿಸುವಂತಹ ಒಂದಷ್ಟು ವಿಚಾರಗಳಾಗ್ತಿದೆ. ಹಾಗಾಗಿ ಅದನ್ನ ಎದುರಿಸಬೇಕು, ಧೈರ್ಯವಾಗಿ
ಈ ಕುಟುಂಬ ಒಟ್ಟಾಗಿ ಮಾತನಾಡ್ತಿದೆ. ಮತ್ತೆ ಜೈಲಿಗೆ ಹೋಗಿ ವಾಪಸ್ ಬಂದಂತ ರೇವಣ್ಣ ಅವರಿಗೂ ಕೂಡ ಸಾಂತ್ವನ ಹೇಳುವಂತ ಕೆಲಸಗಳಾಗ್ತಾ ಇದೆ. ಮತ್ತೆ ಇನ್ನೇನು 3 ಗಂಟೆ ಅಥವಾ 4 ಗಂಟೆ ಹೊತ್ತಿಗೆ ರೇವಣ್ಣ ಅವರು ಮಾಧ್ಯಮಗಳೊಟ್ಟಿಗೆ ಮಾತನಾಡುವ ಮೂಲಕ ತಾನು ಅನುಭವಿಸಿದಂತ ಯಾತನೆ ಮತ್ತೆ ಈ ಕೇಸಲ್ಲಿ ಎಲ್ಲೊಂದ್ ಕಡೆ ಫಾಲ್ಸ್ ಇಂಪ್ಲಿಮೆಂಟೇಷನ್ ಆಯ್ತು, ನನ್ನ ಮೇಲೆ ಯಾವ ರೀತಿ ಒಂದು ಕಿರುಕುಳವನ್ನು ಕೊಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಮಾತುಗಳನ್ನು ಹೇಳುವಂತ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.